ಬರಲಿಲ್ಲ ಕಣೆ ಸಿಂಧು. ಆವಾಗಲೇ ಫೋನ್ ಮಾಡಿದ್ದೆ, ಬಾರಮ್ಮ ಇಲ್ಲೇ ಎಲ್ಲ ನಾ ಮಧ್ಯಾಹ್ನಕ್ಕೆ ಊಟ ಮಾಡಿರ್ತೀನಿ, ಮಟನ್ ಸಾಂಬಾರು, ಚಿಕನ್ ಫ್ರೈ, ಬಿರಿಯಾನಿ, ಮಟನ್ ಸಾಂಬಾರು, ಫಿಶ್ ಫ್ರೈ ಎಲ್ಲ ಮಾಡಿದ್ದೀನಿ ಬಾರಮ್ಮ ಅಂತ ಹೇಳಿದ್ದೆ. ಇನ್ನು ಬರಲಿಲ್ಲ ಕಣೆ, ಹೋಗಿ ಕರೆದು ಬತ್ತೀಯಾ? ಏ ಬಿಡಮ್ಮ, ಫೋನ್ ಮಾಡಿದ್ರೆ ಬರುತ್ತೆ. ಮತ್ತೆ ಅಯ್ಯಮ್ಮ ಎಲ್ಲರೂ ಬರ್ತಾರೆ. ಯಾಕೆ ಅವಕ್ಕ ವರ್ಷಾಣ ಅವ್ರಿಗೆ ಹೇಳಿದ್ರೆ ಸಾಕು. ವರ್ಷಾಣ್ಣಂಗೆ ಹೇಳಿದ್ರೆ ಸಾಕು ಬಿಡು. ಅದೇ ಹೇಳ್ದೆ, ನೀನು ನಿನ್ನ ಗಂಡ ಇಬ್ಬರು ಬರ್ರಮ್ಮ, ಇಬ್ಬರು ಸ್ಪೆಷಲ್ ಮಾಡಿದ್ದೀವಿ ಇವತ್ತು ಅಂತ ಹೇಳಿದ್ದೀನಿ. ಯಾಕಂದರೆ ಭಾನುವಾರ ಅಲ್ಲ, ಅದಕ್ಕೇನೆ. ಯಾಕೋ ನಾನು ಶ್ರಾವಣ ತಿಂಬಲ್ಲೇನೋ ಅಂತ ಅಂದ್ಕೊಂಡೆ ಅಂತಂದೆ. ಇಲ್ಲ ಆಂಟಿ, ನಾವೇನು ಯಾವ ಶ್ರಾವಣ ಶನಿವಾರನೂ ಕೇಳಲ್ಲ, ಶ್ರಾವಣ ಭಾನುವಾರನೂ ಕೇಳಲ್ಲ, ಶ್ರಾವಣದಲ್ಲಿ ಎಲ್ಲ ತಿಂತೀವಿ, ನಾವೇನು ತಿನ್ನೋದಂಗಿರಲ್ಲ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಹೇಳಿದ್ದೀನಿ ಬೆಳಗ್ಗೆ ಬಾರಮ್ಮ ನಮ್ಮನೆಗೆ ಊಟಕ್ಕೆ ಅಂತ. ಬರ್ಬೋದು, ಇವಾಗ ಬರ್ಬೋದು ಸಾಮಾನ್ಯ. ಈಗಲಾಗ್ಲ ಬರ್ತಾರೆ. ಹೆಂಗೆ ಗೊತ್ತಾ, ಅವಕ್ಕ ದುಡ್ಡು ಕೊಟ್ಟಿರೋದಕ್ಕೆ ಚಿಕನ್ ಬಿರಿಯಾನಿ, ಮಟನ್ ಫ್ರೈ ತಿಂದು ಎಷ್ಟು ದಿವಸ ಆಗಿತ್ತ ಕಣಮ್ಮ. ನನಗಂತೂ ಬಾಯೆಲ್ಲ ಕೆಟ್ಟಂಗಾಗಿತ್ತು. ಅಕ್ಕ ತಿಂತೀನಿ ಕಣೆ, ಹೊಟ್ಟೆ ಹಸುವಾಗೈತೆ ನನಗಂತೂ. ಗಮ್ ಅನ್ನೋದಕ್ಕೆ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತೈತೆ. ಅಕ್ಕ ತಿಂತೀನಿ ಕಣೆ. ಈ ಜ್ಯೋತಿ ಸುಮ್ಮನಿರು ಒಂದು ಕ್ಷಣನ, ಅವ್ರು ತಿಂದೋಗ ತಕನ. ಫಸ್ಟ್ ಅವ್ರು ತಿನ್ನಲಿ. ಅವ್ರು ತಿಂದು ಆಮೇಲೆ ನಾವು ತಿಂಬಾನ. ಅವ್ರಿಗೆ ಮಾಡಿರೋದಂದ್ಮೇಲೆ ಇವಾಗ ನಮಗೆ ದುಡ್ಡು ಕೊಟ್ಟವ್ರೆ ಅಂದಮೇಲೆ ಇವತ್ತು ನಾವು ಅವ್ರಿಗೆ ಹೆಂಗೆ ನೋಡ್ಕೋಬೇಕು? ಅಷ್ಟೊಂದು ದುಡ್ಡು ಯಾರು ಕೊಡ್ತಿದ್ರು ಹೇಳಿ ನಮಗೆ? ಯಾರು ಕೊಡ್ತಿರಲಿಲ್ಲ. ಇವತ್ತು ಹುಡುಗಿ ಕೊಟ್ಟೈತೆ ಅಂದ್ರೆ ನಿಜವಾಗ್ಲೂ ಹುಡುಗಿ ಗ್ರೇಟ್ ಇವತ್ತು. ವಿಜಿ ಇವತ್ತು ತುಂಬ ಗ್ರೇಟ್ ಕಣಮ್ಮ ಅವಳು ಇವತ್ತು. ಅದಕ್ಕೇನೆ ಅವ್ರು ತಿಂದೋಗೋವರೆಗೂ ಸುಮ್ಮನಿರು ಒಂದು ಸ್ವಲ್ಪ ಹೊತ್ತು. ಎದ್ದಾಗೆ ಹೇಳಿಲ್ವಿ ಉಪ್ಪಿಟ್ಟು ತಿನ್ನು ಒಂದಿಷ್ಟು ಮಾಡ್ಕೊಂಡು ಅಂತ ಹೇಳಿ. ಉಪ್ಪಿಟ್ಟು ತಿನ್ನು ಅಂದರೆ ಬಿರಿಯಾನಿ ತಿಂತೀನಿ ಅಂತ ಹೇಳಿ ಸುಮ್ಮನೆ ನೀನು. ಇವ ಆಂಟಿ ಅಂತೂ ತಿನ್ನಕ್ಕೆ ಹೆಂಗಾಡುತ್ತೆ ತಡಿ. ಫೋನ್ ಮಾಡ್ತೀನಿ. ಹಲೋ ಅಕ್ಕ ಬನ್ನಿ, ಎಲ್ಲ ರೆಡಿ ಆಗೈತೆ. ಬಿರಿಯಾನಿ ಎಲ್ಲ ರೆಡಿ ಆಗೈತೆ ಆಲ್ರೆಡಿ. ನಿಮ್ಮನ್ನೇ ಕಾಯ್ತಾ ಇದ್ದೀವಿ, ಬನ್ನಿ ಅಕ್ಕ. ಸರಿ ಆಯಿತು, ಬರ್ತೀವಿ. ಈಗ ನಾನು ವರ್ಷ ಹೊರಡ್ತಾ ಇದ್ದೀವಿ, ಬರ್ತೀವಿ. ಆವಾಗಲೇ ಬರೋಣ ಅಂತ ಅಂದ್ಕೊಂಡ್ವಿ, ಇಲ್ಲೇನೋ ಮಾತಾಡ್ತಾ ಇದ್ವಿ, ಅದಕ್ಕೆ ಸುಮ್ಮನೆ ಆದ್ವಿ. ಬರ್ತೀವಿ. ಏನನ್ನ ತಿನ್ಬೋದಾಗಿತ್ತತ್ಲಾಗ ಸುಮ್ಮನೆ. ಏನನ್ನ ತಿಂದಿದ್ರತ್ಲಾಗೆ ಹೊಟ್ಟೆ ಹಸ್ವಾಗ್ತಿರ್ಲಿಲ್ಲ. ಏನನ್ನ ತಿನ್ನೋಗು. ಅಕ್ಕ ಮಟನ್ ಚಿಕನ್ ಮಾಡಿದಾಗ ಬೇರೆದೇನ ತಿಂದರೆ ತಿಂಬಕ್ಕಾಗಲ್ಲ ಕಣೆ. ಅದಕ್ಕೇನೆ ಒಂದೇ ಸತಿ ಊಟ ಮಾಡ್ತೀನಿ, ಸುಮ್ಮನಿರು. ಅಕ್ಕ ಬರ್ರಿ ಅಕ್ಕ, ಬಿಸಿ ತಿಂದರೆ ಚೆನ್ನಾಗಿರುತ್ತಲ್ಲ, ಬೇಗ ಬಂದುಬಿಡ್ಯಾ? ಸರಿ ಆಯಿತು, ಬರ್ತೀವಿ. ಈಗ ಮುಖ ತೊಳ್ಕೊಂಡು ಬಂದುಬಿಡ್ತೀವಿ. ಆಗಿನ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ, ಬರ್ತೀವಿ. ಸರಿ ಆಯಿತು, ಬೇಗ ಬಂದುಬಿಡಿ. ಆಂಟಿ ಸ್ವಲ್ಪ ಸುಮ್ಮನಿರು, ಅವ್ರು ಇವಾಗ ಬರ್ತಾರೆ, ಆಮೇಲೆ ಅವ್ರು ತಿಂದಾದ್ಮೇಲೆ ತಿನ್ಮಂತೆ. ಇವತ್ತು ಅಷ್ಟೊಂದು ನಮಗೆ 35 ಲಕ್ಷ ಕೊಟ್ಟವ್ರೆ ಅಂದಮೇಲೆ ನಾವು ಮುಂಚೆಗೆ ತಿಂದರೆ ನೋಡು ಎಷ್ಟು ನೀಟಾಗಿ ಮಾಡಬೇಕು ಅಂತ ಮಾಡಿದ್ದೀನಿ ಅಂದರೆ, ನಿಜ ಪ್ರತಿಯೊಂದು ಹಾಕಿ ನೋಡು, ಪುದೀನ, ಕೊತ್ತಂಬರಿ, ಮೆಂತ್ಯ ಏನೇನು ಬೇಕು ಅದಕ್ಕೆಲ್ಲ ಐಟಮ್ ತರಿಸಿ ನೀಟಾಗಿ ಮಾಡಬೇಕು. ಯಾಕಂದರೆ ಹುಡುಗಿ ಚೆನ್ನಾಗಿದ್ರೆ ತಿನ್ನೋದು. ಮಾಡಿಕ್ಬೇಕಲ್ಲ ಅವಳು. ನಮ್ಗೆ ಅಷ್ಟಾದರೂ ಸಹಾಯ ಮಾಡಿದಾಳೆ ಅಂದಮೇಲೆ ನಾವು ಇಷ್ಟು ಮಾಡಿಕ್ಲಿಲ್ಲ ಅಂತಂದರೆ ಏನು ಪ್ರಯೋಜನ? ಅದಕ್ಕೋಸ್ಕರನ. ಇವಾಗ ಒಂದು ಸ್ವಲ್ಪ ಸುಮ್ಮನಿರು, ಆಮೇಲೆ ತಿನ್ನುವಂತೆ. ಅಲ್ಲ ಅಲ್ಲೇ ತಿಂತೀನಿ ಅಡುಗೆ ಮನೆ ಒಟ್ಟಸ್ತೇ ತಂಗೇನೆ. ಯಾತನ ತಿಮ್ಮಂಗಾಗುತ್ತೆ ಅದಕ್ಕಾಗಿನ. ಇವಳಂತೂ ಕಣೆ ಹೋಗತ್ತ ಆ ಅಡುಗೆ ಮನೆ ಕೂತ್ಕೊಂಡು ಅಲ್ಲಿ ತಿನ್ನೋವು. ತಿರುಗಿಲ್ಲಿ ಇಲ್ಲೇ ಇದ್ರೆ ಕೂತ್ಕೊಂಡು ತಿನ್ಬೇಡ. ನೋಡಪ್ಪ, ನಮಗಿನ ಮುಂದಾಗಲೇ ಇವರೇ ತಿಂತಾ ಇದ್ದಾರೆ ಅನ್ಕೋಬಾರ್ದು. ಆ ಹುಡುಗಿ ತಿನ್ಬೇಕು ಫಸ್ಟು. ಅವ್ರ ಗಂಡ ಹೆಂಡ್ತಿ ಇಬ್ರು ತಿಂದರೆ ಆಮೇಲೆ ನಾವು ತಿನ್ಬೋದು. ಅದಕ್ಕೆ ಗಂಡನ್ನು ಕರ್ಕೊಂಬ ಅಂತ ಹೇಳ್ದೆ. ಅವನದೇನು ಲೆಕ್ಕಿಲ್ಲ ನಮಗೆ, ಯಾಕಂದರೆ ಅವನು ಇವಾಗ ಗಂಡ ಅಲ್ಲ. ಹಂಗೆ ಇವಾಗ ಅವಳದೇ ನಡೆಯೋದೆಲ್ಲನ. ಅವಳೇ ಆ ಮನೆಗೆ ರಾಣಿ. ಇವಾಗ ಅವಳದೇ ಹೇಳ್ದಂಗೆನೆ ಎಲ್ಲನ. ಅವಳದೇ ಇವಾಗ ದುಡ್ಡು. ಇವಾಗ ಅವಳು ಹೇಳ್ದಂಗೆ ಅವ್ನು ಕೇಳಬೇಕು. ಅವ್ನು ಹೇಳ್ದಂಗೆ ಅವಳು ಕೇಳೋಂಥದ್ದೆಲ್ಲ ಅವ್ನಿಗೇನು ಹೇಳ್ಬಾರ್ದಾಗಿತ್ತು. ಅತ್ಲಾಗೆ ಹೆಂಗೋ ಗಂಡ ಬಿಡತ್ಲಾಗ ಬರಲಿ ಅಂತ ಇವಳು ಇವತ್ಲಾಗ. ನೀನೆಲ್ಲ ಅವಳದೇ ಇರೋದು. ಹೇಳಿ ಎಲ್ಲ ಅವಳದೇನೆ. ಇವಾಗ ಅವ್ನು ಏನು ನಡೆಯಲ್ಲ. ಇವಳ್ತು ದುಡ್ಡು ಐತಲ್ಲ, ಅದಕ್ಕೆ ದುಡ್ಡಿರೋರಿ ಬೆಲೆ ಅಮ್ಮ, ದುಡ್ಡಿಲ್ದರಿಗೆ ಏನು ಬೆಲೆ ಇಲ್ಲ. ಅದಕ್ಕೆ ಮತ್ತೆ ದುಡ್ಡು ಮಾಡ್ಕ ಅಂತಂದೆ. ನೀನು ದುಡ್ಡೇ ಇಕ್ಕೊಂಬಿಲ್ಲ ಹೇಳು. ನೋಡು ಎಲ್ಲ ಖರ್ಚು ಮಾಡಿ ನಡಿ ಅಂದೆ ನೀನು. ಅಲ್ಲ ಕಣೆ, ನಾನು ದುಡ್ಡು ಇಕ್ಕೊಂಡ್ರೆ ನಾನು ಒಂದು ಸಾರ ಮಾಡಿಸ್ಕೊಂತೀನಿ, ಏನಾನ ಒಂದು ತಗೊಂತೀನಿ ಅಂತಂದರೆ ಎಲ್ಲನ ಕೊಡ್ತೀವಿ ಅಂತ ನೀನು ನಿಮ್ಮ ಅಮ್ಮನೇ ಇಸ್ಕೊಂಡಿದ್ರಮ್ಮ. ತಿರ್ಗ ನಾನು ಬೈತೀರ, ನೀನು ದುಡ್ಡು ಇಕ್ಕೊಂಡಿಲ್ಲ, ನೀನು ಬುದ್ಧಿವಂತಲಾಗಲಿಲ್ಲ ಅಂತ ಹೇಳಿ. ಅಲ್ಲ ನೀವೇ ಇಸ್ಕೊಂಡು ನಾನು ಬೈತೀರಲ್ಲೇ ನೀವು. ಅಲ್ಲ ನೀನು ಅಷ್ಟ ಕುಡಿಕೊಂಡಿದ್ರೆ ಇವತ್ತು ನಮ್ಗೆ ಯಾತ್ಕನ ಆಗೋದು. ನೀನು 1 ರೂಪಾಯಿ ಕೈಗೆ ಇಕ್ಕೊಂಡಿಲ್ಲ ಹೋಗತ್ತ. ಯಾತ್ಕನ ಹೋಗನು ಹಾಗೆ ಅಂತಂತಾರೆ. ಹೆಂಗಂಗೋ ಬುದ್ಧಿವಂತರಾಗ್ತಾರೆ. ನೀನೇ ಬುದ್ಧಿವಂತಲಾಗಿಲ್ಲ ಇವತ್ತು. ಯಾಕ ನಾನೇನೇನು ತಿಂದಿದ್ದೀನೇನೆ. ಇಲ್ಲೊಂದು ಕೆಲ್ಸಕ್ಕೆ ಹೋಗಂದ್ರೆ ಬಿಡು, ನಮ್ಮ ಮನೆಗೆ ಕೆಲಸ ಜಾಸ್ತಿ ಐತೆ ಹೋಗ್ಬೇಡ ಅಂತೀರ. ಹೋಗ್ತೀನಿ ಅಂತಂದ್ರೂ ಕೇಳಲ್ಲ, ತಿರ್ಗಿ ಬೈತೀರ ನೀನು ಸಿಂಧು. ಅಲ್ಲಮ್ಮ ಆಮೇಲೆ ಬೈತೆ ಫೋನನ್ನು ಮಾಡೋಕ್ಕಿಲ್ರಿ. ಬಿಡಂತ ಇಲ್ಗ ನಾವು ಹೋಗ್ಕಂಬ್ಲೇಳು. ಅಯ್ಯಪ್ಪ ಅಲ್ಲ, ಯಾರನ್ನಾತ್ ನಮಗೆ ಕೈ ಇಡ್ತಾರೆ, ಯಾರನ್ನಾತ್ ಸಹಾಯ ಮಾಡ್ತಾರೆ. ಅಯ್ಯಪ್ಪನಿಗೆ ಬುದ್ಧಿ ಬೇಡವ? ಅದೇ ಓಡೋಗಿರೋದು ಹಿಂಗಸ್ರು ತಡ ಓಡೋಗವನ ಅಯ್ಯಪ್ಪ. ತಗ ಬೇಜಾರಾಯ್ತು. ನಾವು ಅದಕ್ಕೇನೆ ನೋಡಿ ಮನೆ ಐತೆ ಅಂತ ಏನೋ ಗೊತ್ತಾಗಲಿ, ಸಾಲ ಎಲ್ಲ ತೀರ್ಸಿದೀವಿ ಅಂತ ಫೋನ್ ಮಾಡಲಿ. ಫೋನ್ ಮೆಸೇಜ್ ಮಾಡಿ ಹಿಂದೆ ಹೇಳ್ತೀನಿ, ಸಾಲ ಎಲ್ಲ ತೀರೈತೆ ಕಣಪ್ಪ ಅಂತ ಹೇಳಿ ಕಳಿಸಿ ಹೇಳ್ತೀನಿ. 35 ಲಕ್ಷ ಸಾಲನೂ ತೀರೈತೆ ಕಣಪ್ಪ ಅಂತ ಹೇಳಿ.
ಅಮ್ಮ ಅಮ್ಮ ಅಂತೂ ಯಾತೋತೋ ಏನು ಹೆದರ್ಕೊಂಡು ಅದೇ ಓತು. ಅವಪ್ಪ ಇದ್ದಿದ್ರೆ ಸುಮ್ಮನೆ ಖರ್ಚು ಸಾಯಂಕಾಲ ಆಗ್ತಿದಂಗೆ ಸ್ವಲ್ಪ ಎಣ್ಣೆ ಹಾಕಿ ಮಕ್ ನೆಂಟಿ ಹಾಕಿ ಮಕ್ ದುಡ್ಡು ಕೊಡು ಲತಾ ಲತಾ ಒಂದು 200 ರೂಪಾಯಿ ದುಡ್ಡು ಆಯ್ತಾ. ನಮ್ಮಪ್ಪ ಎಲ್ಲ ಕಾಸ್ಟ್ಲಿದು ಕುಡಿತಾ ಇದ್ದು ಕಡಿಮೆ ರೇಟಿಂದೆಲ್ಲ ಕುಡಿತಾ ಇರಲಿಲ್ಲ. ನಮ್ಮ ಅಪ್ಪಂಗೆ ಎಷ್ಟೋ ವರ್ಷ ಖರ್ಚು ಬೇಕಾಗಿತ್ತು. ತಿಂಗಳ ಚಿಕನ್ ಮಟನ್ ಎಲ್ಲ ಬೇಕಾಗಿತ್ತು ನಮ್ಮ ಅಪ್ಪಂಗೆ. ಬಿಡತ್ಲ ಹೆಂಗಾನ ಹೋಗೈತತ್ ಸಾಲ ತೀರ್ಸೋಕ್ಕಾಗಲ್ಲ ಅಂತ. ಮತ್ತೆ ಯಪ್ಪ ನಿಮ್ಮ ಅಪ್ಪ ಏನು ಸವಾಸ್ ಬೇಡ. ಎಲ್ಲೋಡು ಊಟಕ್ಕೆ ಏನಂಕನ ಯಾಕನ ನೆಂಚಿಕೆ ಇಲ್ಲದ ಊಟ ಮಾಡಲ್ಲ. ಕಬಾಬ್ ಬೇಕು, ಬಿರಿಯಾನಿ ಬೇಕು. ಅಯ್ಯೋ 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 ರುಚಿಯಾಗಿ ಮಾಡಿ ಕಲಿಸ್ಬಿಟ್ಟಿದ್ನ ನಿಮ್ಮ ಅಪ್ಪನಿಗೆ. ಅಯ್ಯೋ ನನಗಂತ ಬಾಯಿ ಕೆಟ್ಟಂಗೆ ಆಗಿತ್ತು ಬಿಡು. ಹೆಂಗೊಂದೆರಡು ಕಬಾಬ್ ತಿನ್ನಿದ್ಕೆ ಹೆಂಗ ಬಾಯೆಲ್ಲ ಸ್ವಲ್ಪ ಸಾಕಡಾದಂಗೆ ಆತು. ಯಪ್ಪ ಯಾರು ತಿಂದ್ರು ನನಗಂತ ತಿಂಬಂಗೆ ಆಗ್ತಿರ್ಲಿಲ್ಲ ಹೆಂಗತ್ತ. ಆ ಹುಡುಗಿ ಒಳ್ಳೆಯ ಮತ್ತು ಇವತ್ತು ನೆನೆಸ್ಕೊಂತಾ ಇದೀವಿ ಅಂತ ಮನೆಯಾಗ ಕೂತ್ಕೊಂಡು ಆ ಹುಡುಗಿ ನೆನೆಸ್ಕೊಂತಾ ಇದೀವಿ ಅಂದರೆ ದೇವ್ರು ಕಳಿಸಿರೋ ಹುಡುಗಿ ಮಂಗಾಗುತ್ತೆ. ಭಾಳ ಒಳ್ಳೆ ಹುಡುಗಿಯಪ್ಪ ಆ ಹುಡುಗಿ. ಅಂಥ ಹುಡುಗಿನ ನಾವಂತೂ ಯಾವತ್ತೂ ನೋಡಿರ್ಲಿಲ್ಲ ಬಿಡು. ಭಾಳ ಒಳ್ಳೆ ಹುಡುಗಿ. ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ನಲ್ಲ ಚೆನ್ನಾಗಿದ್ದಾವೆ. ಓನೇ ಅಕ್ಕ ಕಬಾಬೇನ ತಿಂದ್ವಿ. ಬಿರಿಯಾನಿ ತಿನ್ನಬೇಕು. ಬಿರಿಯಾನಿ ಹೆಂಗೆ ಗಮ್ ಅಂತ ಐತೆ. ತಡಿ ಅವಳು ತಿಂದು ಹೋಗ್ಲಿ ಅವರಿಬ್ರು. ಅವಳಿಗೆ ಒಂದು ಸ್ವಲ್ಪ ನೀಟಾಗಿಡಬೇಕು ಸಿಂಧು ನೋಡ್ಕೊಂಡು. ಅವ್ನಿಗೆ ಸ್ವಲ್ಪನೇ ಹೇಳು. ಆ ಹುಡುಗಿಗೆ ಮಾತ್ರ ನೀನು ಹೊಟ್ಟೆ ತುಂಬ ಇಡಬೇಕು. ಅಂತಾರೆ ಇನ್ನೂ 4 ಕಲ್ಲ ಬದುಕಿದ್ರೆ ಇನ್ನೂ ಒಳ್ಳೆಯದು. 4 ಜನಕ್ಕೆ ಸಹಾಯನಾದರೂ ಮಾಡ್ತಾರೆ ಅಂಥವ್ರು ಇದ್ದರೆ. ಇಂಥ ಮನೆಗೆ ಕೂತ್ಕೊಂಡು ಆ ಹುಡುಗಿ ನೆನೆಸ್ಕೊಂತಾ ಇದ್ದೀವಿ ಅಂತಂದರೆ ಆ ಹುಡುಗಿ ಎಷ್ಟು ಒಳ್ಳೆಯದು, ಎಷ್ಟು ಒಳ್ಳೆ ಕೆಲಸ ಮಾಡ್ತು. ನಿಜ ಆ ಹುಡುಗಿ ಲೋಕ ಹೊಡಿಬಾರ್ದಾಯ್ತು. ಅದಕ್ಕೆ ಮತ್ತೆ ಚೆನ್ನಾಗಿ ಆ ಹುಡುಗಿನ ನಾವು ಚಿಕನ್ ಅದು ಮಾಡಿಕೊಂಡು ಚೆನ್ನಾಗಿ ನೋಡ್ಕೊಂಡ್ರೆ ನಮಗೆ ಕಷ್ಟ ಅಂದಾಗ ಹಾಕ್ತಾಳೆ ಅಲ್ವೇನೆ. ಮತ್ತೆ ಇವತ್ತು ಯಾಕೆ ಸುಮ್ಮನೆ ಯಾರು ನೆನೆಸ್ಕೊಂಬಲ್ಲ. ಇವಾಗ ನಮ್ಮ ಮನೆಗಿರೋಳ ಅವಳು ಸಂಗೀತನು ಆ ದೀಕ್ಷಿ ಎಂಬಳನು ನಮ್ಮ ಅತ್ತೇನವ್ರನ್ನೆಲ್ಲ ನೆನೆಸ್ಕೊಂಬಕ್ಕಾಗುತ್ತಾ? ಎಲ್ಲ ಥೂ ಅಂತಾರೆ. ನಾವು ತೂ ಅಂದೊಟ್ಕು ಅವ್ರಿಗೆ ಇಲ್ಲದ್ದೆಲ್ಲ ಪಾಪ ಸುತ್ಕೆ ಮತ್ತೆ. ಆದರೆ ಇವಳನ್ನ ನೆನೆಸ್ಕೊಂತೀವಿ ಅಕ್ಕನ್ನ. ಇವತ್ತು ನೆನೆಸ್ಕೊಂತಾ ಇದೀವಿ ಅಂದರೆ ನಿಜ ಅಕ್ಕ ತುಂಬ ಗ್ರೇಟ್. ತುಂಬ ಗ್ರೇಟ್ ಬಿಡವ ಅಕ್ಕ. ಹೋಗು ಒಂದೆರಡು ಕಬಾಬನ ತಾಂಡು ತಿನ್ನೋ ಹೋಗು ಹೊಟ್ಟೆ ಹಸ್ವಾಗಿದ್ರೆ. ಇಲ್ಲಾಂದರೆ ಅಡುಗೆ ಮನೆ ಕೂತ್ಕೊಂಡು ಹಾಕೇನಲ್ಲ ಒಂದು ಕಡೆ ಕೂತ್ಕೊಂಡು ತಿನ್ನೋ ಹೋಗು. ಅವ್ರು ಬಂದಿಡ್ಕೇನೆ ಈಗ ಹುಡುಗಿ ನೋಡಪ್ಪ ನಮ್ಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತ ನಾನು ಅನ್ಕೋಬೇಕು. ತಿನ್ನೋ ಹೋಗಿ ಲೇಟ್ ಆಗುತ್ತೇನೆ ಹೊಟ್ಟೆ ಹಸ್ತೈತೆ ಅಂತ ಹೋಗಿ ತಿನ್ನೋಗು. ಅನ್ನಂತೂ ನಿಮ್ಮ ಆಂಟಿಗಂತೂ ಅಂತ ವ್ಯಾಪಾರನ ಮಾಡಿದೀವಿ ಅಂದರೆ ಬಿರಿಯಾನಿ ಮಟನ್ ಸಾರು ಅಂತ ಮಾಡಿದರೆ ಆತು ಹೊಡ್ಕೊಂಡು ಉಣ್ತಾಳಂಗೇನು. ಅವ್ರ ಪಾಪ ಅಂತವೆಲ್ಲ ಮಾಡ್ಕೊಂಡು ತಿಂದಾಳಲ್ಲ ಏನಿಲ್ಲ ನಾನು ಚೆನ್ನಾಗಿ ಮಾಡ್ತನಲ್ಲ ತಾರಾಡ್ತಾಳೆ ಕಣೆ ತಿನ್ಬೇಕಂಗೇನು. ಮತ್ತೆ ರುಚಿಯಾಗಿ ಆಗ್ಬೇಕು ಈ ಆಂಟಿಗೂ. ರಾತ್ರಿ ನೋಡು ಯಾತೋ ಸಾಂಬಾರು ಮಾಡಿದ್ದಲ್ಲ ರಸಮ್ ಉಮ್ಲಿಲ್ಲ. ಸ್ವಲ್ಪ ಅನ್ನ ತಿಂದು ಸುಮ್ಮನಾಯಿತು. ಆಂಟಿಗೂ ಹಂಗೆ ಇಂಥದ್ದಾಗಬೇಕು ಎಲ್ಲ ರುಚಿಯಾದಾಗಬೇಕು. ಚಿಕನ್ನು ಮಟನ್ನು ಈ ಥರ ಇದ್ದರೆ ಮಾತ್ರ. ಕಬಾಬ್ ಎಲ್ಲ ಭಾಳ ಚೆನ್ನಾಗಿದೆ ಕಣಮ್ಮ. ಒಂದು ಬಿರಿಯಾನಿ ಚೆನ್ನಾಗಿತ್ತು. ನಾನಂತೂ ತಿಕ್ಕೆ ಸ್ಟೇಟ್ ನೋಡಿನ ಚೆನ್ನಾಗೈತೆ. ಟೇಸ್ಟ್ ಎಲ್ಲನ ಭಾಳ ಚೆನ್ನಾಗಿತ್ತು ಬಿಡು. ನಾನು ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡಿದೆ. ಆ ಹುಡುಗಿ ಮತ್ತೆ ಚೆನ್ನಾಗಿರ್ಬೇಕಲ್ಲ. ಮೊದಲೇ ಆ ಹುಡುಗಿ ಅಷ್ಟೊಂದು ದುಡ್ಡು ಇಟ್ಕೊಂಡಿರೋಳು ಚೆನ್ನಾಗೆಲ್ಲ ನಾನು ತಿಂದಿರ್ತಾಳಲ್ಲೂ ಇಲ್ಲೂ. ಅದಕ್ಕೆ ಮತ್ತೆ ಚೆನ್ನಾಗಿರಬೇಕು. ಇದನ್ನ ನಮ್ಮ ಮನೆಯಾಗಂತೂ ಕೊಂಡಾಡ್ತಾ ಇದ್ದೀವಲ್ಲ. ಅಂಥ ಹುಡುಗಿ ಇವತ್ತೆಷ್ಟು ಒಳ್ಳೆ ಕೆಲಸ ಮಾಡವಳೆ. ನಿಜ ಹುಡುಗಿನ ನೆನೆಸ್ಕೋಬೇಕಿಂತ ಮನೆಯಾಗೆ. ತುಂಬ ನೆನೆಸ್ಕೊಂತಾ ಇದ್ವಿ ನಾವೆಲ್ಲನ. ಅಯ್ಯೋ ಭಾಳ ಒಳ್ಳೆ ಹುಡುಗಿ. ನಿಜ ಹೇಳ್ಬೇಕಂದ್ರೆ ಅಂಥ ಹುಡುಗಿ 4 ದಿನ ಬದುಕಬೇಕು. 4 ಒಳ್ಳೇದು ಮಾಡ್ತಾಳೆ. ಅಂಥವ್ರು ಇರಬೇಕು. ಕೆಲ್ಸಕ್ಕೆ ಬರ್ದವರೆಲ್ಲ ಇರಬಾರ್ದು. ನೋಡ್ತಾ ಇರ್ರಿ. ನನಗಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.